ವಾಣಿಜ್ಯ ಸಿಲಿಂಡರ್ಗೆ ಅಭಾವ ಸೃಷ್ಟಿಯಾಗಿದ್ದಾಯಿತು. ರಾಜ್ಯದಲ್ಲಿ ಪೆಟ್ರೋಲು ಡೀಸೆಲ್ ವ್ಯತ್ಯಯ ಆಗತ್ತಾ ಅನ್ನೋದೊಂದು ಪ್ರಶ್ನೆ. ಇದು ನಿನ್ನೆಯಿಂದ ಸಿಕ್ಕಾಪಟ್ಟೆ ಸಮಸ್ಯೆ ನೋಡಿ. ಪೆಟ್ರೋಲ್ ಇಲ್ವಂತೆ, ಡೀಸೆಲ್ ಇಲ್ವಂತೆ, ಮುಗಿ ಬಿದ್ದುಬಿಟ್ಟಿದ್ದಾರೆ ಎಲ್ಲ ಕಡೆ. ಇಲ್ಲ ಸಮಸ್ಯೆ ಆಗಲ್ಲ, ಯೋಚನೆ ಮಾಡಬೇಡಿ ಅಂತ ಹೇಳ್ತಾ ಇದ್ರು ಕೂಡ ಕೇಳ್ತಿಲ್ಲ ಜನ. ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಆಗಿದ್ದು ಹೌದು, 94 ಪೆಟ್ರೋಲ್ ಬಂಕ್ಗಳಲ್ಲಿ ಖಾಲಿ 2 ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇದೆ ಅಂತ ಕೆಲವು ಊರುಗಳಲ್ಲಿ ಹೇಳಿದ್ದಿದೆ. ಸೊ ಈ ಸುದ್ದಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಗ್ಯಾಸ್ ಸಿಲಿಂಡರ್ ಆತಂಕದ ನಡುವೆ ಈ ತೈಲ ಅಭಾವದ ಭೀತಿ ಬೇರೆ ಶುರುವಾಗ್ಬಿಟ್ಟಿದೆ. ಇರಾನ್ ಇಸ್ರೇಲ್ ಯುದ್ಧದಿಂದ ಪೆಟ್ರೋಲು ಡೀಸೆಲ್ ಕೊರತೆಗೆ ಆತಂಕ ಹೆಚ್ಚಾಗ್ತಾ ಇದೆ. ಬೆಂಗಳೂರಿನಲ್ಲಿ ತೈಲ ಬಿಕ್ಕಟ್ಟು ಎದುರಾಗುವ ಆತಂಕದಲ್ಲಿ ಜನ ಇದ್ದಾರೆ. ರಾಜ್ಯದ ಹಲವೆಡೆ ಬಂಕ್ಗಳಲ್ಲಿ ತೈಲ ನೋ ಸ್ಟಾಕ್ ಬೋರ್ಡ್ ಹಾಕ್ತಾ ಇದ್ದಾರೆ. ಹೀಗಾಗಿ ಆತಂಕದಲ್ಲಿ ಸಿಲುಕಿದ್ದಾರೆ ವಾಹನ ಸವಾರರು. ಈಗಾಗಲೇ ತೈಲ ಕೊರತೆಯಿಂದ ಪ್ರೀಮಿಯಂ ಪೆಟ್ರೋಲ್ ರೇಟ್ ಕೂಡ ಹೆಚ್ಚಳ ಆಗಿದೆ. ಇದೀಗ ಪೆಟ್ರೋಲ್ ಡೀಸೆಲ್ ಪೂರೈಕೆ ವ್ಯತ್ಯಯದ ಆತಂಕ ಎದುರಾಗಿರೋದು ನೋಡಿ. ಪೆಟ್ರೋಲ್ ಡೀಸೆಲ್ ಇಲ್ಲ ಅಂತ ಹೇಳಿದ್ರೆ ಕೈಕಾಲೇ ಆಡಲ್ಲ. ಕೆಲಸಕ್ಕೆ ಹೋಗೋದ್ರಿಂದ ಹಿಡಿದು, ಸ್ಕೂಲಿಗೆ ಹೋಗೋದ್ರಿಂದ ಹಿಡಿದು, ಕೈಗಾರಿಕಾ ವಿಚಾರದಿಂದ ಹಿಡಿದು ಪ್ರತಿಯೊಂದು ಕೂಡ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ಕೆಲವು ಕಡೆಯಲ್ಲಿ ಜನ ಹೆಂಗೆ ಅಲರ್ಟ್ ಆಗಿಬಿಟ್ಟಿದ್ದಾರೆ ಅಂತ ಅಂದರೆ, ಮನೇಲಿ ಇರೋ ಬರೋ ಕ್ಯಾನು, ಬಾಟಲ್ಲು, ಖಾಲಿ ಬಿದ್ದಿರೋ ಬಾಟ್ಲು ಎಲ್ಲ ಎತ್ಕೊಂಡು ಓಡೋಗ್ತಾ ಇದ್ದಾರೆ. ಪೆಟ್ರೋಲ್ ತುಂಬಿಸ್ಕೊಡಿ, ಪೆಟ್ರೋಲ್ ತುಂಬಿಸ್ಕೊಡಿ ಅಂತ. ಯಾಕಂದರೆ ಕೆಲವು ಕಡೆಯಲ್ಲಿ ನೋ ಸ್ಟಾಕ್ ಅಂತ ಹಾಕ್ತಾ ಇರೋದು. ಬಟ್ ಅಧಿಕಾರಿಗಳು, ಸಂಬಂಧಪಟ್ಟವರು ಆ ಥರ ಏನು ಸಮಸ್ಯೆ ಇಲ್ಲ, ನಮ್ಮಲ್ಲಿ ಸ್ಟಾಕ್ ಇದೆ, ನೀವು ಯಾಕೆ ಗಲ್ಲಿಬಿಲಿ ಆಗ್ತೀರಾ, ಆತಂಕ ಪಡ್ತೀರಾ. ಪೆಟ್ರೋಲ್ ಬಂಕ್ನವ್ರಿಗೂ ವಾರ್ನ್ ಮಾಡಿಬಿಟ್ಟಿದ್ದಾರೆ, ಈ ಕ್ಯಾನ್ ಗೀನೆಲ್ಲ ತಂದರೆ ಹಾಕಿ ಕಳಿಸ್ಬಿಡಿ, ಹಾಗೆಲ್ಲ ಸ್ಟಾಕ್ ಮಾಡಿ ಇಟ್ಕೊಳಂಗಿಲ್ಲ ಅಂತ. ಆದರೂ ಒಂದು ಭಯ, ಅಯ್ಯೋ ಪೆಟ್ರೋಲ್ ಇಲ್ಲ ಅಂದರೆ ಆಫೀಸಿಗೆ ಹೋಗೋಕ್ಕಾಗಲ್ಲ, ಆಫೀಸವರು ಏನು ಹೇಳ್ಬಿಡ್ತಾರೆ ಗೊತ್ತಿಲ್ಲ, ಹೆಂಗೋ ಬನ್ರಿ ಅಂದ್ಬಿಡ್ತಾರೆ, ಹೆಂಗೆ ಹೋಗೋದು. ಸೊ ಹಾಗಾಗಿ ಎಲ್ಲ ಸ್ಟಾಕ್ ಮಾಡಿ ಇಟ್ಕೊಳ್ತಾ ಇದ್ದಾರೆ. ಇದೊಂದು ಆತಂಕ ಈಗ ಹೆಚ್ಚಾಗ್ತಾ ಇದೆ.